ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ನಾವೆಲ್ಲ ಕಲೆಗೆ ಸೇರ್ಕೊಂಡು ಜಾನಪದ ಲೋಕಕ್ಕೆ ಹೋಗಿದ್ವಿ ನೋಡ್ರಿ. ಅದ್ರ ಲೊಕೇಶನ್ ಕ್ಯಾಪ್ಷನ್ದಾಗ ಐತಿ, ಒಂದ್ಸಲ ಚೆಕ್ ಮಾಡ್ರಿ. ಅಲ್ಲಿ 100 ರೂಪಾಯಿ ಟಿಕೆಟ್ ತಗೊಂಡು ಎಂಟ್ರಿ ಆದ್ವಿ. ಕುದುರೆ ಮತ್ತು ಬಂಡಿ ನೋಡಿ ಫುಲ್ ಸ್ಟ್ಯಾಚು ಅನ್ಕೊಂಡ್ಬಿಟ್ಟಿದ್ದೀರಿ, ಯಾಕಂದ್ರೆ ಲಿಟ್ರಲಿ ಒಂಚೂರು ಒಳಗ್ಯಾಡವತ್ತಾಗಿತ್ತದ. ಹಂಗೆ ಮುಂದೆ ಹೋದಿವಿ, ಏನಿತ್ತೆಂಬು ನೋಡು ಕ್ಯೂರಿಯಾಸಿಟಿನೂ ನಮಗಿತ್ತ. ಮೊದಲನೇ ರೂಮ್ ಎಂಟ್ರಿ ಆದೀವ್ರಿ. ಅಲ್ಲಿ ನಾವು ಹಳೆ ಕಾಲದಾಗ ಬಳಸುವಂಥ ವಸ್ತುಗಳಿದ್ದು, ಅಂದ್ರೆ ಕಾಳಿಡುವಂಥದ್ದು, ಬೀಸುಕಲ್ಲ, ತೊಟ್ಲ, ಸಂದಕಗಳ, ಮಜ್ಜಿಗೆ ಕಡಿದ, ಮಣ್ಣಿನ ಮಡಿಕೆಗಳು ಮತ್ತು ಇನ್ನಿತರ ವಸ್ತುಗಳು ರೀ. ಇವನ್ನೆಲ್ಲ ನಾವು ಮನ್ಯಾಗ ನೋಡೇ ಇರ್ತೀವಿ. ಸುಮಾರು 100 ರೂಪಾಯಿ ವೇಸ್ಟ್ ಆಯ್ತಲ್ಲ ಅಂತ ಅನಿಸ್ತೈತಿ. ಆದ್ರೆ ಮುಂದಿನ ಕೊನೆಗೊಳದಾಗ ನಮಗೆ ಅದ 100 ರೂಪಾಯಿ ವರ್ತ್ ಐತಿ ಅನಿಸ್ತಾ. ಯಾಕಪ್ಪ ಅಂದ್ರೆ ಅಲ್ಲಿ ಯಕ್ಷಗಾನ ಒಳಗೆ ಮತ್ತು ಇನ್ನಿತರ ಡಿಫ್ರೆಂಟ್ ಟೈಪ್ಸ್ ಅದಾವ್ರಿ. ಅದ್ರ ವೇಷಭೂಷಣಗಳ, ತೆದುಲ್ಗೊಂಬೆ ಆಟ, ಮಹಾಭಾರತ, ರಾಮಾಯಣ ಅಂತ ಆಟಗಳರಿ. ಮತ್ತು ಅಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳನ್ನು ರಿಪ್ರೆಸೆಂಟ್ ಮಾಡಿದ್ರ. ಅಷ್ಟೇ ಅಲ್ರಿ, ನಮ್ಮ ಕರ್ನಾಟಕದಲ್ಲಿರುವಂತ ಜನಾಂಗಗಳ ಮತ್ತು ಜನಾಂಗಗಳದ ಕುಲಕುಸುಬ ಏನಂತನೂ ಎಲ್ಲ ನೀಟಾಗಿ ವಿವರಣೆ ಇತ್ತು. ಅದನ್ನೆಲ್ಲ ರೆಕಾರ್ಡ್ ಮಾಡಕ್ ಪರ್ಮಿಷನ್ ಇರ್ಲಿಲ್ರಿ, ಹಂಗಾಗಿ ನಿಮಗೆ ತೋರ್ಸಕ್ಕಾಗಿಲ್ಲ. ನೀವು ಯಾವಾಗ್ರೆ ಮೈಸೂರು ಕಡೆ